ಬ್ರೇಕ್ ನಂತರ ಲೆಫ್ಟ್ ರೈಟ್ ಅಂಡ್ ಸೆಂಟ್ರಿಗೆ ಮತ್ತೊಮ್ಮೆ ಸ್ವಾಗತ. ಲೋಕಸಭೆಯಲ್ಲಿ 46, ರಾಜ್ಯಸಭೆಯಲ್ಲಿ 46 ಸಂಸದರನ್ನ ಅಮಾನತು ಮಾಡಲಾಯಿತು. ಯಾಕೆಂದ್ರೆ ಅವರು ಗಲಾಟೆ ಮಾಡ್ತಿದ್ರಂತೆ. ಯಾವ ಕಾರಣಕ್ಕೆ ಗಲಾಟೆ? ಗೃಹ ಸಚಿವ ಅಮಿತ್ ಶಾ ಅವರು 13ನೇ ತಾರೀಕು ಲೋಕಸಭೆಯಲ್ಲಿ ನಡೆದ ಘಟನೆಯ ಬಗ್ಗೆ ಉತ್ತರ ಕೇಳ್ತಾ ಇದ್ರು. 46 ಸಂಸದರು ಲೋಕಸಭೆಯಲ್ಲಿ, 46 ಸಂಸದರು ರಾಜ್ಯಸಭೆಯಲ್ಲಿ ಅಮಾನತು ಮಾಡುವ ಮೂಲಕ ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ಒಂದು ರೆಕಾರ್ಡ್ ಬ್ರೇಕ್ ಆಯಿತು. 1989 ರೆಕಾರ್ಡ್ ಬ್ರೇಕ್ ಆಯಿತು. ಒಂದೇ ದಿವಸಕ್ಕೆ ಇಷ್ಟು ಸಂಸದರ ಅಮಾನತು. ನಟರಾಜಗೌಡ, ಈ ಸಂಸದೀಯ ಪ್ರಜಾಪ್ರಭುತ್ವ ಮತ್ತು ಪ್ರಜಾಪ್ರಭುತ್ವ ಅತ್ಯಂತ ಕರಾಳ ದಿನಗಳನ್ನು ನೋಡ್ತಾ ಇದೆ. ಓಕೆ, ಯಾರು ಹೊಣೆಗಾರಿಕೆಯನ್ನು ಒತ್ಕೊಳ್ಬೇಕಾದವರು, ಯಾರು ಆ ಪಾರ್ಲಿಮೆಂಟ್ನ ನಾಯಕತ್ವವನ್ನು ವಹಿಸ್ಕೊಂಡಿರೋಂಥವ್ರು, ಅವರೇ ಆ ಪಾರ್ಲಿಮೆಂಟ್ ಸದಸ್ಯರಿಗೆ ಒಂದು ಆಶ್ವಾಸನೆಯನ್ನು ಕೊಡಲ್ಲ, ಅವ್ರಲ್ಲಿ ವಿಶ್ವಾಸ ತುಂಬಲ್ಲ, ಅವ್ರ ಜೊತೆ ಚರ್ಚೆ ಮಾಡಲ್ಲ, ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡಲ್ಲ ಅಂದರೆ ಇದಕ್ಕೆ ಸರ್ವಾಧಿಕಾರಿ ಎಂದಲ್ಲಿಂದೇನಂತಾರೆ? ಇದು ಸರ್ವಾಧಿಕಾರಿ ಧೋರಣೆನೇ. ಇದು ಆ ದಾಳಿಕೋರರು ಅದನ್ನೇ ಕೂಗ್ತಾ ಇದ್ದಿದ್ದು, ಸರ್ವಾಧಿಕಾರಿಗಳಿಗೆ ಧಿಕ್ಕಾರ ಅಂತ. ಅದನ್ನು ಪ್ರೂವ್ ಮಾಡೋಕ್ಕೆ ಈ ಸರ್ಕಾರ ಹೊರಟಂಗಿದೆ. ಮಾನ್ಯ ಗೃಹ ಸಚಿವರ ಹತ್ರ ಪ್ರಶ್ನೆ ಕೇಳ್ತಾ ಇದ್ದಾರೆ ಸಂಸದರುಗಳು. ಪ್ರಶ್ನೆ ಏನು, ಈ ಲೋಪ ಹೆಂಗಾಯಿತು, ಇದಕ್ಕೆ ಏನು ಮಾಡ್ತಾ ಇದ್ದೀರಾ ಅಂತ. ಅದನ್ನು ಏನಾಗಿದೆಯಾ ಅದನ್ನು ಅವರು ಆಚೆ ಕಡೆ ಮಾಧ್ಯಮದ ಕಾನ್ಕ್ಲೇವಲ್ಲಿ ಹೇಳುವಂಥವ್ರು ಪಾರ್ಲಿಮೆಂಟಲ್ಲಿ ಹೇಳ್ಬೇಡ ಅಂತ ಯಾರು ಅವ್ರು ತಡೀತಾ ಇರ್ತಕ್ಕಂಥದ್ದು. ಆದರೆ ಅವ್ರಿಗೆ ಮುಜುಗರ ಆಗುತ್ತೆ, ಈ ಥರದ್ದು ಏನೂ ಆಗಿಲ್ಲ, ಇದು ಚಿಕ್ಕ ಸಮಸ್ಯೆ, ಚಿಕ್ಕ ಪ್ರಾಬ್ಲಮ್ ಅಂತ ಹೇಳ್ಕೊಂಡು ಅದನ್ನು ತಳ್ಳಿ ಹಾಕೋ ಪ್ರಮೇಯವನ್ನು ಇವರು ತೋರಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಅವ್ರು ಈಗೋ ಅವ್ರಿಗೆ ಅರ್ಟ್ ಆಗ್ತಾ ಇದೆ, ನಾವಿದ್ದಾಗ, ನಾವು ವಿಶ್ವ ಗುರುಗಳು, ನಾವಿದ್ದಾಗ ಸಂಸತ್ತಲ್ಲಿ ದಾಳಿನ, ಅದನ್ನು ಜನ ನೋಡಿದ್ರೆ ಏನಂತಾರೆ, ಅಪಹಾಸ್ಯ ಆಗುತ್ತೆ ನಾವು ಅಂತೇಳಿ ಅವ್ರಿಗೆ ಅನ್ನಿಸ್ತಾ ಇರ್ಬೋದು. ಅದೆಲ್ಲ ಬಿಟ್ಟು ಏನು ವಸ್ತುಸ್ಥಿತಿ ಇದೆ ಅದನ್ನು ಹೇಳಲಿಕ್ಕೆ ಇವ್ರಿಗೆ ಧೈರ್ಯ ಸಾಲ್ತಾ ಇಲ್ಲ. ಮಾನ್ಯ ಪ್ರಧಾನಮಂತ್ರಿಗಳಿಗೆ, ಮಾನ್ಯ ಗೃಹ ಮಂತ್ರಿಗಳಿಗೆ. ಆಚೆ ಕಡೆ ಮಾಧ್ಯಮ ಜೊತೆ ಮಾತಾಡ್ಬೋದು, ಸದನದಲ್ಲಿ ಮಾತಾಡಿದ್ರೆ ರೆಕಾರ್ಡ್ ಆಗುತ್ತಲ್ಲ, ರೆಕಾರ್ಡ್ ಆಗಬಾರ್ದು. ಆಚೆದಲ್ಲಿ ಜನಗಳ ಜೊತೆಗೆ ಏನಾದ್ರು ಕನ್ಸ್ಯೂಮ್ ಆಗಲಿ, ಜನಗಳು ಏನಾದ್ರು ತಲೆಗೆ ಏನು ಬೇಕಾದ್ರೂ ಹೋಗಲಿ, ಆದರೆ ಸದನದಲ್ಲಿ ಅದು ರೆಕಾರ್ಡ್ ಆಗಬಾರ್ದು. ಅದಕ್ಕೆ ಅವರು ಅದನ್ನು ಯಾವುದನ್ನು ಉತ್ತರ ಕೊಡ್ಲಿಕ್ಕೆ ಗಡಿಯಿಲ್ಲ. ಈವನ್ ನಮ್ಮ ಸ್ನೇಹಿತರು, BJP ಸ್ನೇಹಿತರು ಮಣಿಪುರದಲ್ಲಿ ಬಂದು ಉತ್ತರ ಕೊಟ್ಟರು, ಓಡೋದ್ರು ಅಂತ. ಮಣಿಪುರದ ಉತ್ತರ ಕೊಡಿ ಅಂತೇಳಿ ನಾವು ಎಳ್ಕೊಂಡು ಬಂದಿದ್ದು ಅವಿಶ್ವಾಸ ನಿರ್ಣಯವನ್ನು ನಾವು ಮಂಡನೆ ಮಾಡಿ, ನಮಗೆ ಉತ್ತರ ನಮಗಲ್ಲ, ಅದು ಸದನದ ಮುಖಾಂತರ ದೇಶಕ್ಕೆ ಉತ್ತರ ಕೊಡಬೇಕು ಅಂತ. ಇದು ಅಷ್ಟೇ. ಉತ್ತರ ಕೊಡೋ ವಾಕೌಟ್ ಮಾಡಿದ್ದು ಕರೆಕ್ಟ್ ಇಲ್ಲ. ನಾನು ವಾಕೌಟ್ ವಿಷಯ ಅಲ್ಲ, ಅದ್ರ ಹೊಣೆಗಾರಿಕೆ ಬೇಕು ಅವ್ರಿಗೆ, ಉತ್ತರದಾಯಿತ್ವ ಇಲ್ಲ. ಉತ್ತರ ಕೊಡೋ ವಾಕೌಟ್ ಮಾಡಿದ್ದು ಕರೆಕ್ಟ್ ಅಂತ. ಇಡೀ ದೇಶಕ್ಕೆ ಇದು ದಾಖಲಾತಿ ಇದೆ, ನಾವು ಓದ್ಕೊಂತೀವಿ ಅಂತ ತೊಂದರೆ ಇಲ್ಲ. ಅಲ್ಲಿ ದಾಖಲಾತಿ ಆಗಿದೆ, ನಾವು ಓದ್ಕೊಂತೀವಿ. ಇಡೀ ದೇಶ ಜನತೆ ಗೊತ್ತಾಗುತ್ತಲ್ಲ, ಭವಿಷ್ಯದಲ್ಲಿ ಏನು ಚರ್ಚೆ ಆಯಿತು ಮಣಿಪುರದ ವಿಷಯ ಅನ್ನೋದು ಗೊತ್ತಾಗ್ತದಲ್ಲ. ಆ ರೀತಿಯಾಗಿ ಇದು ಅಷ್ಟೇನೆ. ಮಾನ್ಯ ಗೃಹ ಮಂತ್ರಿಗಳು ತಮ್ಮ ಹೊಣೆಗಾರಿಕೆಯನ್ನು ತೋರಿಸಿ ಸದನದಲ್ಲಿ ಕೊಡಲೇಬೇಕು, ಉತ್ತರವನ್ನು ಕೊಡಲೇಬೇಕು. ಇವತ್ತು 92 ಜನ ನೀವು ಅವ್ರನ್ನ ಡಿಸ್ಕ್ವಾಲಿಫೈ ಮಾಡಿಬಿಟ್ರೆ ಅಥವಾ ಅವ್ರನ್ನ ತೆಗೆದಾಕ್ಬಿಟ್ರೆ, ಸಸ್ಪೆಂಡ್ ಮಾಡಿದ್ರೆ ನೆಕ್ಸ್ಟ್ ವಿಂಟರ್ ಸೆಷನ್ವರೆಗೂ, ಅದೇ ಹೋಗಲ್ಲ. ಇನ್ನು ಜನತೆಗೆ ಹೋಗ್ತಾರೆ, ಜನತೆ ಚರ್ಚೆ ಮಾಡ್ತಾರೆ, ಜನತೆ ಹೋರಾಟ ತಗೊಂಡೋಗ್ತಾರೆ. ಈ ಸರ್ವಾಧಿಕಾರಿ ಧೋರಣೆ ನಡೆಯೋದಿಲ್ಲ ದೇಶದಲ್ಲಿ. ಇವರು ಈ ರೀತಿಯ ಇಶ್ಯೂಸ್ ಇದೆ, ಇಶ್ಯೂಸ್ ಬಗ್ಗೆ ಚರ್ಚೆನೇ ಮಾಡಬಾರ್ದು ಅಂದ್ರೆ ಹೆಂಗೆ? ಇಶ್ಯೂಸ್ ಬಗ್ಗೆ ನಾವು ಉತ್ತರನೇ ಕೊಡಲ್ಲ, ನೀವು ಪ್ರಶ್ನೆನೇ ಕೇಳಬೇಡಿ ಅನ್ನೋದಂದ್ರೆ ಹೆಂಗೆ? ಸರ್ವಾಧಿಕಾರಿ ಧೋರಣೆ ಅಂತ ಇದಕ್ಕೆ ಹೇಳುವಂಥದ್ದು. ಆ ಹುಡುಗರು ಕೂಗಿದ್ದು ಕೂಡ ಇವ್ರು ಪ್ರೂವ್ ಮಾಡ್ತಾ ಇದ್ದಾರೆ ಇವಾಗ ಅನ್ನೋದನ್ನ ನಮಗೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಆದರೆ ಈ ಹೋರಾಟವನ್ನು ಇಷ್ಟು ನಿಲ್ಸಕ್ಕೆ ಸಾಧ್ಯ ಆಗಲ್ಲ. ಹೊಣೆಗಾರಿಕೆ ಬೇಕು. ಈ ಪ್ರಜಾಪ್ರಭುತ್ವವನ್ನು ನಾವು ಗಟ್ಟಿ ಮಾಡಬೇಕು ಅಂತ ಹೋರಾಟ ಮಾಡ್ತಾ ಇದ್ದವರು ಇವತ್ತು ಸಸ್ಪೆಂಡ್ ಆದವರೆಲ್ಲರೂ ಒಂಥರ ಅವ್ರಿಗೆಲ್ಲ ಪರಮವೀರ ಚಕ್ರ ಸಿಕ್ದಂಗೆ ಇವ್ರಿಗೆಲ್ಲ ಇವತ್ತು. ಯಾಕಂದ್ರೆ ಧೈರ್ಯವಾಗಿ ನಾವು ನ್ಯಾಯಕ್ಕಾಗಿ ನಾವು ಹೋರಾಟ ಮಾಡಿದ್ವಿ, ಸದನದಲ್ಲಿ ನ್ಯಾಯಕ್ಕಾಗಿ ನಾವು ಪ್ರಶ್ನೆ ಕೇಳಿದ್ವಿ, ದೇಶಕ್ಕಾಗಿ ಪ್ರಶ್ನೆ ಕೇಳಿದ್ವಿ, ಸಂಸತ್ಗಾಗಿ ಪ್ರಶ್ನೆ ಕೇಳಿದ್ವಿ. ಉತ್ತರ ಕೊಡದಲ್ಲೇ ಪಲಾಯನ ಮಾಡಿದ್ರು, ನಾವು ಸಸ್ಪೆಂಡ್ ಆಗಿದ್ದೀವಿ, ಅದು ನಮಗೆ ಹೆಮ್ಮೆ ಅಂತ. ಆ ಹೆಮ್ಮೆಯಿಂದ ಅವ್ರು ಹೋಗ್ತಾರೆ, ಜನಗಳ ಜೊತೆ ಹೋಗ್ತಾರೆ, ನೋಡ್ರಿ ನಾವು ನಿಮಗಾಗಿ ಪ್ರಶ್ನೆ ಕೇಳಿದ್ವಿ, ಅವರು ಉತ್ತರ ಕೊಡಲಿಲ್ಲ. ಈ ಥರ ಸರ್ವಾಧಿಕಾರಿ ಧೋರಣೆ ತೋರ್ತಾ ಇದ್ದಾರೆ. ಪ್ರಜಾಪ್ರಭುತ್ವ ಉಳಿಸಬೇಕಾಗಿದೆ. ವಿಧಾನಸಭೆಯಲ್ಲಿ 1-2 ಜನರು ಸಸ್ಪೆಂಡ್ ಮಾಡಿದ್ರಲ್ಲ BJP ಅವ್ರನ್ನ, ಏನು ಕಾರಣಕ್ಕಿದು? ಮೊನ್ನೆ ಅಧಿವೇಶನದಲ್ಲಿ ಹಿಂಗೆ ಗಲಾಟೆ ಆಯ್ತು ಯಾವುದಕ್ಕೂ ಒಂದು. ಬೆಳಗಾವಿ ಅಧಿವೇಶನ ನಡೀತು ನಟರಾಜಗೌಡ್ರೆ. DK ಶಿವಕುಮಾರ್ ಅವರ ಮೇಲಿನ ಪ್ರಕರಣವನ್ನು ಏನು CBI ತನಿಖೆಗೆ ನೀಡಲಾಗಿದ್ದ ಅನುಮತಿಯನ್ನು ಕ್ಯಾಬಿನೆಟ್ ವಾಪಸ್ ತಗೊಂಡಿದ್ದನ್ನು ನಾವು ಚರ್ಚೆ ಮಾಡಬೇಕು ಅಂತ BJP ಅವರು ಹೇಳಿದ್ರು. 2 ನಿಮಿಷ ಟೈಮ್ ಕೊಟ್ಟರು ಅಜಿತ್. 2 ನಿಮಿಷ ಅಜಿತ್. ಪ್ರಕರಣ ನ್ಯಾಯಾಲಯದಲ್ಲಿದೆ, ಇಲ್ಲಿ ಚರ್ಚೆ ಮಾಡಬಾರ್ದು ಅಂತ BJP ಅವರು ಹೇಳ್ತಾರೆ. ಪ್ರಕರಣ ಪೊಲೀಸ್ ಇನ್ವೆಸ್ಟಿಗೇಷನ್ನಲ್ಲಿದೆ, ಈಗ ಚರ್ಚೆ ಮಾಡಬೇಕು ಅಂತಾರೆ ಅವರು. ಇಲ್ಲ ನೋಡಿ, ಅಂದ್ರೆ ನೀವು ಮಾಡಿದ್ರೆ ಇಲ್ಲ, ನಾವು ಮಾಡಿದ್ರೆ ನೀವು ಮಾಡೋದಿಲ್ಲ. ಒಂದು ವ್ಯವಸ್ಥೆ ಇದೆ ಅಲ್ರಿ, ಸದನದಲ್ಲಿ ಚರ್ಚೆ ಆಗಬಾರ್ದು. ಅದು ಕ್ಯಾಬಿನೆಟ್ಗೆ ತಾನಾಶಾಹಿ ಅಲ್ವಾ? ಒಂದು CBI ಕೇಸಿಗೆ ಕೊಟ್ಟಿದ್ದನ್ನ CBI ಅನುಮತಿ ಕೊಟ್ಟಿದ್ದು ವಾಪಸ್ ತಗೊಂಡಿದ್ದು. ಸರ್ಕಾರ ನಿಮಿಷ ನನ್ನ ಪ್ರಶ್ನೆ ಮುಗಿದಿಲ್ಲ ಇನ್ನು. ಹೇಳಿ. ಸಚಿವರುಗಳಿಗೆ ಹೊರಗಡೆ ಬಂದು ಮಾಧ್ಯಮದ ಮುಂದೆ ಹೇಳಿಕೆ ಕೊಡೋಕ್ಕಾಗತ್ತೆ? ಯಡಿಯೂರಪ್ಪನವರು ಕೊಟ್ಟ ಪದ್ಧತಿ ಸರಿ ಇರಲಿಲ್ಲ, ಅಡ್ವೊಕೇಟ್ ಜನರಲ್ನ ಅನುಮತಿ ಇಲ್ಲದೇನೆ ಕೊಟ್ಟುಬಿಟ್ರು,
ಎಲ್ಲ ಹೇಳಿಕೆಯನ್ನು ಕೊಡಕ್ಕಾಗತ್ತೆ, ಯಾಕೆ ಸದನದಲ್ಲಿ ಮಾತಾಡ್ಬೇಕು ಅದನ್ನ? ನೋಡಿ, ಆನ್ ರೆಕಾರ್ಡ್ ಹೋಗುತ್ತೆ ಅಂತ ಭಯನಾ? ಸಂಪುಟದ ನಿರ್ಧಾರನೇ ಆನ್ ರೆಕಾರ್ಡು. ಅರೆ? ಸಂಪುಟದ ನಿರ್ಧಾರ ಇದೆಯಲ್ಲ, ಹಾ. ರಾಜ್ಯ ಅಂದ್ರೆ ಅದ್ರ ಬಗ್ಗೆ ಚರ್ಚೆ ಆಗಬಾರ್ದು. ಅದು ನೋಡಿ, ಸರ್ವಾಧಿಕಾರಿ ಕೇಳಿ, ಧೋರಣೆ. ಕೇಳಿ, ಕೇಳಿ. ಮೌನ. ಇದನ್ನ ಇವರು ಸಿಬಿಐ ಕೊಟ್ಟಾಗ ಸದನದಲ್ಲಿ ಚರ್ಚೆ ಏನಂತ ಹೇಳಿಲ್ಲ. ಸಂಪುಟದ ನಿರ್ಧಾರ ಆಗಿತ್ತು, ಆ ನಿರ್ಧಾರ ಮಾಡ್ಲಿಕ್ಕೆ ಅವ್ರಿಗೆ ಹೆಂಗ್ ಅಧಿಕಾರ ಇದೆಯೋ ಈ ಸಂಪುಟ ನಿರ್ಧಾರ ಮಾಡ್ಲಿಕ್ಕೆ ಇವ್ರಿಗೆ ಅಧಿಕಾರ ಅದನ್ನ ಇದೆ. ಸದನದಲ್ಲಿ ಅದನ್ನೇ ಹೇಳಿ. ಮಾಡಿದ್ದಾರೆ. ಸದನದಲ್ಲಿ ಅದನ್ನೇ ಹೇಳಿ ಮಾಡಿದ್ದಾರೆ. ಅದನ್ನ. ಸದನ ಆ ಚರ್ಚೆ ಬೇಡ ನಿಮ್ಗೆ. ಚರ್ಚೆ ನೋಡಿ, ಮಾಧ್ಯಮದ ಮುಂದೆ ಹೇಳಿಕೆ ಕೊಡ್ತೀರಿ. ಆ ಚರ್ಚೆನೂ ಬೇಕು ನಮ್ಗೆ, ಬೇರೆ ವಿಷಯಗಳಿದೆ. ಯಾಕಂದ್ರೆ ಬಿಜೆಪಿ ಎಕ್ಸ್ಪೋಸ್ ಆಗ್ಬೇಕಲ್ಲ. ಅದು ಚರ್ಚೆ ಆಗಿದ್ರು ಕೂಡ ಬಿಜೆಪಿ ಎಕ್ಸ್ಪೋಸ್ ಆಗ್ತಾ ಇತ್ತು. ನಮ್ಗೆ ಯಾಕೆ ಭಯ ಕೊಡ್ಲಿಲ್ಲ ಇಲ್ಲ. ಅವಕಾಶ? ನಮಗೆ ಬೇರೆ ವಿಷಯಗಳು, ಸಮಯದ ಕಾಲಾವಕಾಶ ಕೊರತೆ ಇತ್ತು, ಸಮಯದ ಅವಕಾಶ ಕೊರತೆ ಇತ್ತು. ಏನ್ defense ಕೇಳಿ, ಮಾಡ್ಕತ್ತೀರಿ ನಟರಾಜ್ ಡಿಫೆನ್ಸ್ ಅವ್ರೆ? ಏನಿಲ್ಲ. ನಮ್ಗೆ ಸಮಯ ಕಡಿಮೆ ಇತ್ತು, ಇವತ್ತು ಚರ್ಚೆ ಚರ್ಚೆ ಮಾಡೋದು ಬೇಡ. ಇವತ್ತು ಕೂಡ ಚರ್ಚೆ ಇಲ್ಲಿ ಸಮಯ ತುಳುಕ್ತಾ ಇದೆ, ಇದು ಚರ್ಚೆ ಆಗ್ಬೇಕಾ? ಇಲ್ಲ ನೋಡಿ, ಅಜಿತ್ ಇವ್ರಿಗೆ ಅಲ್ಲಿ ಒಂದ್ ನಿಮಿಷ, ಅಲ್ಲಿ ಸದನದ ನೋಡಿ, ಸಂಸತ್ತಲ್ಲಿ ಎಲ್ಲಾ ಸದಸ್ಯರ ಜೀವಕ್ಕೆ ಅಪಾಯ ಬರುವಂತ ಸಮಯ ಇತ್ತದು. ಸಂಸತ್ ಸದಸ್ಯರಿಗೆ ನೀವು ಆಶ್ವಾಸನೆ ಕೊಡಲ್ಲ, ನಿಮಗೆ ಈ ಕ್ಯಾಬಿನೆಟ್ ಡಿಸಿಷನ್ ದೊಡ್ಡ ವಿಷಯ ಆಗಿರಲಿಲ್ಲ, ಅದರಿಂದ ಚರ್ಚೆ ಮಾಡೋದು ಬೇಡ ಅಂತ ಅನ್ಕೊಂಡು. ನೋಡಿ, ಬಿಜೆಪಿ ಮಾಡಿದಂತ ಒಂದು ಲೋಪವನ್ನ ನಾವು ಸರಿ ಮಾಡಿದೀವಿ, ಇಷ್ಟೇ ಕ್ಯಾಬಿನೆಟ್ ವಿಷಯ, ಅದು ದಾಖಲಾತಿಯಲ್ಲಿ ಇರುತ್ತೆ. ಅದೇನ್ ಚರ್ಚೆಗೆ ಯಾಕೆ ಅವಕಾಶ ಕೊಡ್ಲಿಲ್ಲ ಅಂತ ಕೇಳ್ತಿದ್ದೀನಿ ನಾನು. ಸಮಯದ ಅಭಾವ ಇತ್ತು, 10 ದಿನ. ಇಲ್ಲಿ ನೆಕ್ಸ್ಟ್ ಸೆಷನ್ ಬರುತ್ತೆ, ಚರ್ಚೆ ಮಾಡ್ಲಿ, ಏನ್ ತಪ್ಪಿಲ್ಲ. ನೆಕ್ಸ್ಟ್ ಸೆಷನ್ ಬರುತ್ತೆ, ಚರ್ಚೆ ಮಾಡ್ಲಿ. ಈಗ ಅಜಿತ್ ಅವರೇ ನಾನು ಹೇಳ್ತೀನಿ ಕೇಳಿ, ನೆಕ್ಸ್ಟ್ ಸೆಷನ್ ಬರುತ್ತೆ, ಚರ್ಚೆ ಬಜೆಟ್ ಸೆಷನ್ ಬರುತ್ತೆ, ಚರ್ಚೆ ಮಾಡ್ಲಿ, ಅಲ್ಲ, ಇದು ತಗೊಳ್ಳಿ. ನಮ್ಗೆ ಬಿಜೆಪಿ ಅಜಿತ್ ಅವರೇ, ನಮ್ಗೆ ನಾವು ಅವಕಾಶವನ್ನ ಕೊಟ್ಟೇ ಕೊಡ್ತೀವಿ. ನಾವು ಬಿಜೆಪಿ ಲೋಕಸಭೆ ರಾಜ್ಯಸಭೆಯಲ್ಲಿ ಪ್ರಜಾಪ್ರಭುತ್ವಕ್ಕೆ ಅಪಾಯ ಇದೆ, ಬೆಳಗಾವಿ ಸುವರ್ಣಸೌಧದಲ್ಲಿ ಪ್ರಜಾಪ್ರಭುತ್ವ ನಳನಳಿಸ್ತಿದೆ ಅಲ್ವಾ? ಅಜಿತ್ ಅವರೇ, ನೀವ್ ಹೇಳಿದ ಪ್ರಶ್ನೆ ನಾವು ಒಬ್ಬ ಬಿಜೆಪಿ ಶಾಸಕರು ಕೇಳಲಿಲ್ಲ. 2 ನಿಮಿಷ ಸಮಯ ನೀವ್ ಹೇಳಿದ ಪ್ರಶ್ನೆ 2 ನಿಮಿಷ ಒಬ್ರು ಬಿಜೆಪಿ ಶಾಸಕರು ಕೇಳಿಲ್ಲ. ಆದ್ರೆ ಚರ್ಚೆ ಆಗ್ಬೇಕು, ನಾನು ಹೇಳ್ತೀನಿ ಚರ್ಚೆ ಆಗ್ಬೇಕು. ಬಿಜೆಪಿ ಏನೇನು ಗೊಂದಲ ಇದೆ, ಏನ್ ಸಮಸ್ಯೆ ಇದೆ, ಅದು ಅವಾಗ ಏನ್ ಲೋಪ ಏನ್ ಸರಿ ಮಾಡ್ತು ಅಂತ ಕೇಳಿ ಚರ್ಚೆ ಮಾಡೋದು ತಪ್ಪಿಲ್ಲ. ಚರ್ಚೆ ಬಿಜೆಪಿ ಶಾಸಕರು ಕೇಳಿಲ್ಲ, ಅದಕ್ಕೆ ನಾನು ಹೇಳಿದ್ದು ವಿಪಕ್ಷವಾಗಿ ಬಿಜೆಪಿ ಹೆಂಗ್ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ಬೆಳಗಾವಿಯಿಂದ ಜನ ನೋಡ್ತಿದ್ದಾರೆ. ನಾನು ಕಾಂಗ್ರೆಸ್ ವಕ್ತಾರ ಹೇಳ್ತೀನಿ, ಚರ್ಚೆ ಆಗಬೇಕು, ಆ ವಿಷಯಗಳು ಚರ್ಚೆ ಆಗಬೇಕು. ಬಿಜೆಪಿ ಕೇಳಿ, ಚರ್ಚೆ ಆಗಲಿ, ತೊಂದರೆ ಇಲ್ಲ. ಇವಾಗಲೂ ಕೂಡ ನೆಕ್ಸ್ಟ್ ಸೆಷನ್ದಲ್ಲಿ ಕುತ್ಕೊಂಡು ಚರ್ಚೆ ಮಾಡಲಿ. ಆದ್ರೆ ಈಗ ದೇಶದಲ್ಲಿ ಆಗಿರ್ತಕ್ಕಂಥ ಈ ದೊಡ್ಡ ಅನಾಹುತವನ್ನ ಮುಚ್ಚಾಕೋ ಯತ್ನವನ್ನ ಬಿಜೆಪಿ ಮಾಡ್ತಾ ಇದೆ, ಉತ್ತರ ಕೊಡದಲೇ. ಯಾಕಂದ್ರೆ ಸೆಷನ್ ಮುಗ್ದೋಗ್ಬೇಕು, ಅದಕ್ಕೆ ಚರ್ಚೆನೇ ಆಗಬಾರದು. ಅದು ಆಚೆಗಡೆ ಯಾವುದೋ ಒಂದು ಸಣ್ಣ ವಿಷಯ ಅಂದ್ಕೊಂಡು ಪೊಲೀಸ್ ಕ್ರೈಮ್ ವಿಷಯ ಅನ್ಕೊಂಡು ಏನಿಲ್ಲ. ಇವರು ಬೆಳಗಾವಿ ಅಧಿವೇಶನದಲ್ಲಿ ಸಮಯ ಕಡಿಮೆ ಇತ್ತು, ಅದಕ್ಕೋಸ್ಕರ ಕೊಡಕ್ಕಾಗಿಲ್ಲ ಅಂದ್ರಲ್ವಾ ಅಜಿತ್? ಒಂದ್ ಸಣ್ಣ ಇನ್ಸಿಡೆಂಟ್ ಹೇಳ್ತೀನಿ ಅಜಿತ್. ಬೈ ಮಿಸ್ಟೇಕ್ ಒಬ್ರು ಶಾಸಕರು ಉಮಾಶ್ರೀ ಅನ್ನೋದ್ರ ಬದಲು ಮಾಲಾಶ್ರೀ ಅಂತ ಅನ್ಬಿಟ್ರು ಅಜಿತ್. ಅಲ್ಲಿ ಎಂಟೈರ್ ಸದನದಲ್ಲಿ ಮಾಲಾಶ್ರೀ ಅವರು ದೊಡ್ಡ ನಟರು, ಅವ್ರ ಬಗ್ಗೆ ರೆಸ್ಪೆಕ್ಟ್ ಇದೆ. ಅವರ ನಟನೆಯ ಬಗ್ಗೆ, ಅವರ ಸಿನಿಮಾಗಳ ಬಗ್ಗೆ 22 ನಿಮಿಷಗಳ ಕಾಲ ಚರ್ಚೆ ಆಗಿದೆ. ಅನ್ವಾಂಟೆಡ್ ಅದಕ್ಕೆ ಬಗ್ಗೆ 2 ನಿಮಿಷ ಶಿವಕುಮಾರ್ ಅವರ ಇದ್ರ ಬಗ್ಗೆ 2 ನಿಮಿಷ ಕೊಡ್ತಾರೆ. ನಡ್ಕೊಳ್ಳೋ ರೀತಿ ನಿಮ್ ಶಾಸಕರು ಹೆಂಗ್ ಕೇಳಿದ್ರು ಅನ್ನೋದು ನನಗೆ ಗೊತ್ತಿದೆ. ಶಿವಕುಮಾರ್ ಅವರ ಪ್ರಕರಣವನ್ನ ಚರ್ಚೆ ಮಾಡುವ ಆಸಕ್ತಿ ನಿಮ್ಮಲ್ಲಿ ಎಷ್ಟಿತ್ತು ಅನ್ನೋದನ್ನು ರಾಜ್ಯದ ಜನ ನೋಡಿದ್ದಾರೆ. ಒಂದು ರಾಜಕೀಯ ಇಚ್ಛಾಶಕ್ತಿ ಇರಲಿಲ್ಲ, ತಯಾರಿ ಯಾಕೆ ಮಾತಾಡ್ತೀರಿ ಪ್ರಶಾಂತ್? ಅವ್ರವ್ರ ಮೂಗಿನ ನೆರಕ್ಕೆ ಅವ್ರವ್ರು ನೋಡ್ಕೊಳ್ಳದ್ರಿ. ವಿಪಕ್ಷಗಳಾಗಿರೋರು, ದಿಲ್ಲಿಲಿ ವಿಪಕ್ಷ ಆಗಿರೋರಿಗೆ ಅಲ್ಲಿ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ, ಇಲ್ಲಿ ವಿಪಕ್ಷ ಆಗಿರೋರಿಗೆ ಇಲ್ಲಿ ಪ್ರಜಾಪ್ರಭುತ್ವ. ಅಜಿತ್, ಬರೀ ದಿಲ್ಲಿ ಅಂತಲ್ಲ, ಇದೆಲ್ಲ ಕಡೆ ಇದೆ. ಅರವಿಂದ್ ಕೇಜ್ರಿವಾಲ್ ಯಾವುದಾದ್ರೂ ವಿಧಾನಸಭೆಯಲ್ಲಿ ಒಂದು ವಿಷಯದ ಬಗ್ಗೆ ಒಂದು ಗಂಭೀರವಾಗಿರ್ತಕ್ಕಂಥ ಸಂವಾದದ ಚರ್ಚೆ ನಡೀತದೆ. ಮಮತಾ ಬ್ಯಾನರ್ಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದಲ್ಲಿ ನಡೆಯುತ್ತಾ, ನವೀನ್ ಪಟ್ನಾಯಕ್ ಆಗಿರೋದ್ರಲ್ಲಿ ನಡೆಯುತ್ತಾ, MK ಸ್ಟಾಲಿನ್ ಮುಖ್ಯಮಂತ್ರಿ ಆಗಿರೋದ್ರಲ್ಲಿ ನಡೆಯುತ್ತಾ, ಜಗನ್ ರೆಡ್ಡಿ ಮುಖ್ಯಮಂತ್ರಿ ಆಗಿರೋದ್ರಲ್ಲಿ ನಡೆಯುತ್ತಾ, KCR ಮುಖ್ಯಮಂತ್ರಿ ಆಗಿದ್ದರು. ವಿಪಕ್ಷ ನಾಯಕ ರೇವಂತ್ ರೆಡ್ಡಿಯನ್ನು ಒಳಗೆ ಹಾಕಿದರು ACB ದಾಳಿ ಮಾಡಿಸಿ. ಅಂದರೆ ಈಗ ಗುಜರಾತ್ನಲ್ಲಿ ಎಲ್ಲಿ ಚರ್ಚೆ ನಡೆಯುತ್ತೆ. ಇವತ್ತು ನಾವು ವಿಚಿತ್ರ ಕಾಲಘಟ್ಟದಲ್ಲಿ ಬಂದು ತಲುಪಿದ್ದೀವಿ. ಕರೆಕ್ಟ್. ಅಂದರೆ ನಿಮಗೆ ಮೀಡಿಯಮ್ ಜಾಸ್ತಿ ಆಗಿವೆ. ಬರೀ ಪಾರ್ಲಿಮೆಂಟ್ ಅಷ್ಟೇ ಅಲ್ಲ, ಸೋಷಿಯಲ್ ಮೀಡಿಯಾ ಇದೆ, ನಿಮಗೆ ಆಂಪ್ಲಿಫಿಕೇಷನ್ ಜಾಸ್ತಿ ಆಗಿದೆ. ಆದರೆ ಒಂದು ಸಂವಾದವನ್ನು, ಒಂದು ಚರ್ಚೆಯನ್ನು ವಿವಿಧ ಆಯಾಮಗಳಲ್ಲಿ ಕಟ್ಟಿಕೊಡ್ತಕ್ಕಂಥ, ಶಾಲೀನ ಭಾಷೆಯಲ್ಲಿ, ಪಾರ್ಲಿಮೆಂಟ್ರಿ ಭಾಷೆಯಲ್ಲಿ ಅದನ್ನು ಮಾತನಾಡಿ ಒಂದು ಕಡೆ ಅರಗಿಸ್ಕೊಳ್ತಕ್ಕಂಥ, ಇನ್ನೊಂದು ಕಡೆ ಆ ಭಾಷೆಯಲ್ಲಿ ಚಾಟಿ ಬೀಸ್ತಕ್ಕಂಥವರ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗ್ತಾ ಇದೆ. ಎಲ್ಲ ಸರ್ಕಾರಗಳಿಗೂ ಒಂದು ಟಾಲರೆನ್ಸ್ ಅಂತಕ್ಕಂಥದ್ದು
ಪ್ರಾಯಶಃ ಭಾರತದ ವಿಚಿತ್ರ ಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಪತ್ರಕರ್ತರು ಒಂದು ಬಿ ಜೆ ಪಿ ಮೋಹನ್ ವಿಶ್ವಗ್ ಮಾತಾಡಿದರೆ ಇವರು ಆ ಪತ್ರಕರ್ತ ಕಾಂಗ್ರೆಸ್ಸಿನ ಏಜೆಂಟು, ರಾಹುಲ್ ಗಾಂಧಿ ಬಗ್ಗೆ ಮಾತಾಡಿದರೆ ಆ ಪತ್ರಕರ್ತ ಬಿ ಜೆ ಪಿಯ ಏಜೆಂಟು. ಯಾರಾದರೂ ನಿಂತು ಸದನದಲ್ಲಿ ಮುಖ್ಯಮಂತ್ರಿಗಳ ಬಗ್ಗೆ ಮಾತನಾಡಿದರೆ ನೀವು ಮುಖ್ಯಮಂತ್ರಿಗಳಿಗೆ ಹೇಗೆ ಮಾತನಾಡಿದ್ರಿ? ಒಬ್ಬ ಮುಖ್ಯಮಂತ್ರಿಗಳ ಬಗ್ಗೆ ಯಾರಾದರೂ ಒಬ್ಬ ಕಾಮಿಡಿಯನ್ನು ಒಂದು ಕಾಮಿಡಿ ಮಾಡಿದರೆ ಆತ ಏನೋ ಲಾರ್ಜರ್ ದೆನ್ ಲೈಫ್ ಮುಖ್ಯಮಂತ್ರಿ ಅನ್ನುವ ರೀತಿಯಲ್ಲಿ ಆತನ ಮೇಲೆ ಟಾರ್ಗೆಟ್ ಮಾಡತಕ್ಕಂಥದ್ದು. ಅಂದರೆ ನಾನು ಎಲ್ಲ ಆಯಾಮಗಳ ದೃಷ್ಟಿಯಿಂದ ನಮ್ಮಲ್ಲಿ ಟಾಲರೆನ್ಸ್ ಕಡಿಮೆ ಆಗ್ತಾ ಇದೆ, ಮೀಡಿಯಮ್ಗಳು ಜಾಸ್ತಿ ಆಗಿವೆ. ನಿಮ್ಮ ವಿಷಯ ಹೇಳಲಿಕ್ಕೆ 108 ಮಾಧ್ಯಮಗಳಿವೆ, ಆದರೆ ಒಂದು ಕಡೆ ಕುಳಿತುಕೊಂಡು ಮೊನೋಲಾಗನ್ನು ಎಲ್ಲರೂ ಮಾಡ್ತಾರೆ. ಆದರೆ ಒಂದು ಕಡೆ ಕುಳಿತುಕೊಂಡು ಬೇರೆ ಬೇರೆ ಆಯಾಮಗಳಿಂದ ಚರ್ಚೆಯನ್ನು ಮಾಡಿ ಅದರಿಂದ ಒಂದು ಹಣ್ಣು ತೆಗೆಯುವ ಕೆಲಸ ಏನು ಪಾರ್ಲಿಮೆಂಟ್ ಡೆಮೋಕ್ರಸಿಯಲ್ಲಿ ನಡಿಬೇಕು, ಅದು ಪಾರ್ಲಿಮೆಂಟ್ನಲ್ಲಿ ಗಣನೀಯವಾಗಿ ಇಳಿಕೆ ಆಗಿದೆ. ನಾವು ಅವಾಗ ಕೇಳ್ತಾ ಇದ್ವಿ, ಈಗ ಪಂಡಿತ್ ನೆಹರೂರ ಕಾಲದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ, ರಾಮ್ ಮನೋಹರ್ ಲೋಹಿಯಾ, ಪೀಲು ಮೋದಿ, ಇನ್ನೊಂದು ಕಡೆ ಕಾಂಗ್ರೆಸ್ನಲ್ಲಿ ಘಟಾನುಘಟಿಗಳು. ಆ ಕಾಲದಿಂದ ನಾವು ಇವತ್ತಿನ ವಿಚಿತ್ರ ಕಾಲಕ್ಕೆ ತಲುಪಿದ್ದೀವಿ. ಆ ಮೊದಲ 3 ತಲೆಮಾರಿನ ಸಂಸತ್ತೇನಿತ್ತು, ಅವರೆಲ್ಲರೂ ಬಹುಪಾಲು ಸದಸ್ಯರು ಅವರೆಲ್ಲ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡ ಸೇನಾನಿಗಳಾಗಿದ್ದರು. ಆಗಿನ ಕಾಲದಲ್ಲಿ ಪ್ರಪಂಚದ ಅತ್ಯುತ್ತಮ ವಿಶ್ವವಿದ್ಯಾಲಯಗಳಲ್ಲಿ ಅವರು ಉನ್ನತ ವ್ಯಾಸಂಗ ಮಾಡಿ ಬಂದ ಕಾನೂನು ತಜ್ಞರಾಗಿದ್ದರು, ಸಂವಿಧಾನ ತಜ್ಞರಾಗಿದ್ದರು, ಆರ್ಥಿಕ ತಜ್ಞರಾಗಿದ್ದರು. ಆಮೇಲೆ ಅವ್ರಿಗೆಲ್ಲ ಜವಾಹರ್ಲಾಲ್ ನೆಹರು ಅವರ ಇತರ ಲೋಪಗಳ ಬಗ್ಗೆ ಏನೇ ಇರಲಿ, ಭಾರತದಲ್ಲಿ ಸಂಸದೀಯ ಪ್ರಜಾಪ್ರಭುತ್ವ ಮತ್ತು ಜಾತ್ಯತೀತತೆ ಒಂದು ಸಂವೇದನೆಗಳನ್ನು ಬಿತ್ತೋದ್ರಲ್ಲಿ ಪ್ರಜ್ಞಾಪೂರ್ವಕವಾದ ಪ್ರಯತ್ನ ಮಾಡಿದರು. ಹಾಗಾಗಿ ಜವಾಹರ್ಲಾಲ್ ನೆಹರು ಸಭಾನಾಯಕನಾಗಿದ್ದ ಕಾಲದಲ್ಲಿ ವಿರೋಧ ಪಕ್ಷದಲ್ಲಿ ಕೂಡ ಸೂಪರ್ ಸ್ಟಾರ್ ವಿರೋಧ ಪಕ್ಷದ ನಾಯಕ ವಾಕ್ಪಟು, ಸಂಸದೀಯ ವಾಕ್ಪಟುಗಳು ಅರಳಲಿಕ್ಕೆ ಸಾಧ್ಯವಾಯಿತು. ಅದರ ಜೊತೆಗೆ ಆವಾಗಿನ ಸಂಸತ್ತಿನ ಚರ್ಚೆಗಳು ನರೇಶನ್ ಬಿಲ್ಡಿಂಗಿನ ಏಕಮಾತ್ರ ಸೂತ್ರವಾಗಿತ್ತು. ನರೇಶನ್ ಬಿಲ್ಡಿಂಗ್ ನೀವು ಸಂಸತ್ನಲ್ಲಿ ಮಾತಾಡೇ ಪ್ರತಿ ತಿಂಗಳು ಪ್ರಧಾನಮಂತ್ರಿಯವರು ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳ ಭದ್ರತಾ ವೈಫಲ್ಯ ಆಗಿದೆ ಅಲ್ವಾ? ಸರ್ಕಾರ ವಿಪಕ್ಷಗಳ ಮಾತನ್ನಾದರೂ ಕೇಳಬೇಕು. ಹೌದು, ಒಂದು ಕಡೆ. ಇನ್ನೊಂದು ಕಡೆ ಕರ್ನಾಟಕದಲ್ಲಿ ಕ್ಯಾಬಿನೆಟ್ ಒಂದು ಕ್ರಿಮಿನಲ್ ಇನ್ವೆಸ್ಟಿಗೇಷನ್ನಲ್ಲಿ ಒಂದು ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ. ವಿಪಕ್ಷಗಳ ಮಾತನ್ನಾದರೂ ಆಲಿಸಿ. ಅಂದರೆ ಯಾವ ಮುಖ್ಯಮಂತ್ರಿ ಇರಲಿ, ಯಾವ ಪ್ರಧಾನಮಂತ್ರಿಗಿರಲಿ, ಈಗ ತಪ್ಪನ್ನು ಕೇಳಿಸಿಕೊಳ್ಳುವ ವ್ಯವಧಾನ ಇಲ್ಲ. ತುಂಬ ತುಂಬ ಮುಖ್ಯ. ನಾವು ಹೇಳ್ತೀವಿ, ಅದನ್ನು ಕೇಳಿ. ಎಲ್ರಿಗೂ, ಅದು ಒಬ್ಬರಿಗೆ ಅಂತ ನಾನು ಹೇಳ್ತಾ ಇಲ್ಲ, ಎಲ್ಲ ಪಾರ್ಟಿಗಳಲ್ಲಿ ಬೀಡು ಬಿಟ್ಟಿರ್ತಕ್ಕಂಥ ಒಂದು ವಿಚಿತ್ರವಾಗಿರ್ತಕ್ಕಂಥ ಕಾಯಿಲೆಯನ್ನು ನಾವು ನೋಡ್ತಾ ಇದ್ದೀವಿ. ಯಾರ ಮಾತನ್ನು ಕೇಳೋ ಹಂಗಿಲ್ಲ. ನೀವು ನಮ್ಮ ಮಾತನ್ನು ಕೇಳಿ. ಈಗ ಮೋಹನ್ ವಿಶ್ವ ಹೇಳ್ತಾ ಇದ್ರು, ಅದೇನು ಹೇಳೋದ್ರಿ ಪಾರ್ಲಿಮೆಂಟ್ಗೆ, ಏನು ಹೇಳೋದ್ರಿ? ಈಗ ಅಂದರೆ ಪಾರ್ಲಿಮೆಂಟ್ರಿ ಪ್ರಾಯಶಃ ಮೋಹನ್ ವಿಶ್ವ 1-2 ಸಲ ಶಾಸಕರಾಗಿ ಆಯ್ಕೆಯಾಗಿ ಹೋದರೆ 3ನೇ ಬಾರಿ ಬಂದಾಗ ಹೀಗೆಲ್ಲ ಮಾತಾಡೋಲ್ಲ. ಈಗ ಅವ್ರಿಗೆ ಇನ್ನೂ ಶಾಸನ ಸಭೆಯ ಹೊರಗಿದ್ದಾರಲ್ವಾ, ಶಾಸನ ಸಭೆ ಯಾಕೆ ಬೇಕು ಅಂತಕ್ಕಂಥದ್ದು ತನಿಖೆ ನಡೀತಾ ಇರಬೇಕಲ್ಲ. ಹಂಗೆ ನಟರಾಜ್ ಗೌಡರು ಇವತ್ತು ಮಾತಾಡ್ದಂಗೆ ಅವರು ಮಾತಾಡಿದ್ರು, ಕ್ಯಾಬಿನೆಟ್ ಡಿಸಿಷನ್ ತಗೊಂಡ್ಬಿಟ್ಟಿಲ್ಲ. ಬಟ್ ನಮ್ಮಿಬ್ಬರ ಬಾಯಾರಿಕೆಯಿಂದ ಅದು ಆದಷ್ಟು ಬೇಗ ನಿಜನೂ ಆಗಲಿ, ಆದಷ್ಟು ಬೇಗ ನಿಜನೂ ಆಗಲಿ. ನಟರಾಜ್ ಗೌಡ್ರೆ, ಬಹಳ ಸುಭಗರು ನೀವು ಅಲ್ಲ ಅಂತ. ಎಸ್, ವಿ ಡೋಂಟ್ ಅಕ್ಸೆಪ್ಟ್ ಇಟ್. 46 ಸಂಸದರು ಏನು ಲೋಕಸಭೆಯಲ್ಲಿ 46, ರಾಜ್ಯಸಭೆಯಲ್ಲಿ ಸಸ್ಪೆಂಡ್ ಮಾಡಿದ್ರು. ವಿ ಡೋಂಟ್ ಅಕ್ಸೆಪ್ಟ್ ಇಟ್. ಚರ್ಚೆ ಆಗಬೇಕು, ಪ್ರಧಾನಮಂತ್ರಿಗಳು ಉತ್ತರ ಕೊಡಬೇಕು, ಗೃಹ ಸಚಿವರು ಉತ್ತರ ಕೊಡಬೇಕು. ಹಾಗೆ ವಿಧಾನಸಭೆಯಲ್ಲಿ ನಡೆದಿದ್ದೆಲ್ಲ ಕರೆಕ್ಟ್ ಅಲ್ಲ ಸರ್. ಈಗ ನೋಡಿ, ನಾನು ವಿರೋಧ ಪಕ್ಷಗಳು ಮತ್ತು ಆಡಳಿತ ಪಕ್ಷ ಒಟ್ಟಾಗಿ ಸದನವನ್ನು ನಡೆಸಬೇಕಾಗ್ತದೆ. ರಾಜ್ಯದಲ್ಲಿ ನಾವು ಯಾವುದೇ ವಿಷಯಕ್ಕೆ ನೀವು ಚರ್ಚೆಗೆ ಬನ್ನಿ, ನಾವು ಚರ್ಚೆಗೆ ಆಸ್ಪದವನ್ನು ಆಡಳಿತ ಪಕ್ಷ ಕೊಡುತ್ತೆ. ಅದರೊಳಗೆ ಏನು BJPಗೆ ಹಿಂಜರಿಕೆ ಬೇಡ. ಅವ್ರು ವಾಕೌಟ್ ಮಾಡ್ತಾರೋ, ಧರಣಿ ಮಾಡ್ತಾರೋ, ಅವ್ರು ತೀರ್ಮಾನ ಮಾಡ್ಕೊಂಡು ಒಟ್ಟಿಗೆ ಬರಲಿ. ಒಬ್ರು ಆ ಕಡೆ ಒಬ್ರು ಈ ಕಡೆ ಓಡಾಡ್ತಾ ಇರೋದು ಅವರು. ಆದರೆ ಕೇಂದ್ರ ಸರ್ಕಾರದಲ್ಲಿ ಹಂಗಲ್ಲ. ಈಗ ಏನಾಗಿದೆ ಅಂದರೆ, ಸಂಸತ್ತಲ್ಲಿ ಸಂಸದರು ಕುಳಿತಿದ್ದಾಗ ಸದನ ನಡೀತಾ ಇರಬೇಕಾದ್ರೆ ಒಳಗಡೆ ದಾಳಿ ಆಗಿರೋಂಥದ್ದು. ಅದರ ಆತಂಕ ಅವ್ರಿಗಿಲ್ವಾ? ಸದಸ್ಯರಿಗಿಲ್ವಾ? ಇದೆ. ಅವ್ರಿಗೆ ಆಶ್ವಾಸನೆ ಕೊಡಬೇಕಾದಂಥ ಜವಾಬ್ದಾರಿ ಯಾರ್ದು? ಅವ್ರ ಜೊತೆ ಚರ್ಚೆ ಮಾಡಬೇಕಾದ ಜವಾಬ್ದಾರಿ ಯಾರ್ದು? ಅವ್ರ ಹೊಣೆಗಾರಿಕೆ ಯಾರ್ದು? ಈ ದಾಳಿ ಲೋಪ ಹೆಂಗಾಯಿತು ಅನ್ನೋದು ಅದು ಚರ್ಚೆ ಆದಾಗನ. ನೀವು ರಾಜೀನಾಮೆ ಕೊಡ್ತೀರಾ ಗೃಹ ಸಚಿವರು ಇಲ್ವಾ, ಅದು ಬೇರೆ ವಿಷಯ. ಆದರೆ ನೀವು ಸಂಸತ್ತಿಗೆ ಬರಲ್ಲ, ನೀವು ಸದನ ಜೊತೆ ಸದಸ್ಯರ ಜೊತೆ ಚರ್ಚೆ ಮಾಡಲ್ಲ, ಅವ್ರ ಪ್ರಶ್ನೆಗಳಿಗೆ ಉತ್ತರ ಕೊಡಲ್ಲ, ಅವ್ರ ಪ್ರಶ್ನೆ ಕೇಳಿದಕ್ಕೆ ಅವ್ರನ್ನ ನೀವು ಉಚ್ಚಾಟನೆ ಮಾಡ್ತೀವಿ, ಅವ್ರನ್ನ ಅಮಾನತು ಮಾಡ್ತೀವಿ ಅಂದರೆ ಇದು ಪ್ರಜಾಪ್ರಭುತ್ವ ಅಂತಾರೆ. ಅದಕ್ಕೆ ಸರ್ವಾಧಿಕಾರಿ ಅಂತಾರೆ. ಈಗ ನೇರವಾಗಿ ಕಾಣಿಸ್ಕೊತಾ ಇದ್ದಾರೆ ಅವರಿಬ್ಬರು ಸರ್ವಾಧಿಕಾರಿಗಳಂತ. ಮಾನ್ಯ ಪ್ರಧಾನಮಂತ್ರಿಗಳು, ಮಾನ್ಯ ಗೃಹ ಸಚಿವರು, ನಾವು ಸರ್ವಾಧಿಕಾರಿಗಳನ್ನ ನಾವು ಮಾಡದೇ ಈ ರೀತಿ ಅಂತಂದರೆ ಇದು ಡೆಮಾಕ್ರಸಿ ಅಂತ ಅನ್ನಲ್ಲ. ಇದಕ್ಕೆ ನಿಜವಾಗ್ಲೂ ಡೆಮಾಕ್ರಸಿ ಇನ್ ಡೇಂಜರ್ ಅನ್ನೋದು ಇದಕ್ಕೇನೆ. ಅವಾಗ ಸುಪ್ರೀಂ ಕೋರ್ಟ್ ನಾಲ್ಕು ಜಡ್ಜ್ಗಳು ಅಂದ್ರಲ್ಲ ಡೆಮಾಕ್ರಸಿ ಇನ್ ಡೇಂಜರ್ ಅಂತ, ಅದು ಮುಂದುವರೆದ ಭಾಗ ಇವು. ಜನಸಾಮಾನ್ಯರಲ್ಲಿ ಈ ಒಂಥರ ತಳಮಳ ಶುರುವಾಗಿರೋದಕ್ಕೆ ಕಾರಣ ಏನು ಅಂತಂದರೆ, 30 ವರ್ಷಗಳ ನಂತರ ಸುಭದ್ರ ಬಹುಮತದ ಒಂದು ಬಲಿಷ್ಠ ಸರ್ಕಾರ ಬಂತು, ಬಲಿಷ್ಠ ನಾಯಕನಿದ್ದಾನೆ. ಚುನಾವಣೆ 9 ವರ್ಷಗಳ ಸತತವಾಗಿ ಒಂದು ವಿನ್ನಿಂಗ್ ಹಾರಿಸ್ತಾರೆ. ಒಂದು ಬಲಿಷ್ಠ ಪ್ರಧಾನಮಂತ್ರಿ ಕೈಯಲ್ಲಿ ದೇಶದ ಭದ್ರತೆ ಸುರಕ್ಷಿತವಾಗಿದೆ ಅನ್ನೋ ನಂಬಿಕೆ ನಿನ್ನೆ ಮೊನ್ನೆವರೆಗೂ ಇತ್ತು.
ಅದನ್ನ ತೀರಾ ಅದನ್ನು ಪ್ರತಿಷ್ಠೆ ಪ್ರಶ್ನೆ ಆಗಿ ತಗೊಂಡಿದ್ರು. ಅಜಿತ್ ದೋವಲ್ ಥರ ಒಬ್ಬ ಭದ್ರತಾ ಸಲಹೆಗಾರ, ಪ್ರೊಫೆಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಇದ್ದಾರೆ ಅಂತ ನಾವೆಲ್ಲ ನಿಶ್ಚಿಂತ ಇದ್ವಿ. ಅದು ನೇರವಾಗಿ ಅವರು ಪಾರ್ಲಿಮೆಂಟಲ್ಲೇ ಅಟ್ಯಾಕ್ ಆಯಿತು. ಅದೃಷ್ಟವಶಾತ್ ಯಾರಿಗೂ ದೈಹಿಕವಾಗಿ ಗಾಯಗಳಾಗಲಿಲ್ಲ, ಯಾರೂ ಸಾವು ನೋವು ಸಂಭವಿಸಲಿಲ್ಲ ಅನ್ನೋದು ಬೇರೆ. ಆದರೆ ಇದನ್ನು ಈ ಭದ್ರಕೋಟೆಯನ್ನು ಭೇದಿಸಿದ್ರು ಅನ್ನೋದಕ್ಕೆ ನೋಡಿ, ಇವತ್ತಿನ ದಿನಪತ್ರಿಕೆಗಳು ಬಂದಿರೋ ಮಾಹಿತಿ ಎಷ್ಟು ಅಪಾಯಕಾರಿಯಾಗಿದೆ. ಸೊ ಅಧಿವೇಶನ ನಡೀತಿರುವಾಗ 400 ಜನ ಅಲ್ಲಿ ಭದ್ರತಾ ಸಿಬ್ಬಂದಿ ಇರಬೇಕಾಗಿತ್ತು, ಬರೀ 235 ಜನ ಇದ್ರಂತೆ. ಆ್ಯಂಡ್ ಈ ಭದ್ರತಾ ವ್ಯವಸ್ಥೆ, ಸಂಸತ್ತಿನ ಭದ್ರತಾ ವ್ಯವಸ್ಥೆ ಮುಖ್ಯಸ್ಥರು ಗೃಹ ಇಲಾಖೆ ಜಾಯಿಂಟ್ ಸೆಕ್ರೆಟರಿ, ಜಂಟಿ ಕಾರ್ಯದರ್ಶಿ, ಅವ್ರು ರಿಟೈರ್ ಆಗಿ 45 ದಿವಸ ಆದರೂ ಕೂಡ ಅವ್ರ ಸ್ಥಾನದಲ್ಲಿ ಮತ್ತೊಬ್ಬರು ನೇಮಕ ಆಗಿಲ್ಲ. ಆ ಭದ್ರತಾ ವ್ಯವಸ್ಥೆಯ ಮುಖ್ಯಸ್ಥರೇ ಇಲ್ಲ ಅದಕ್ಕೆ. ಆಮೇಲೆ ಸಿಬ್ಬಂದಿಯ ಕೊರತೆ, 400 ಜನ ವೇಕೆನ್ಸಿ ಇದ್ರೆ ಬರೀ 235 ಜನ ಮಾತ್ರ ಇದ್ದಾರಂತೆ. ಅಲ್ಲಿಂದನೇ ಈ ಆರಂಭಿಕ ಮಾಹಿತಿ ಕೂಡ ತುಂಬ ಆತಂಕ ಮೂಡಿಸ್ತದೆ. ಇದೆಂಥ ಬಲಿಷ್ಠ ಸರ್ಕಾರ, ಏನು ಏಮಾರ್ಬಿಟ್ಟಿದಾರ ಅಂತಂದ್ಬಿಟ್ಟು ಅತಿಯಾದ ಆತ್ಮವಿಶ್ವಾಸದಿಂದ ಸಣ್ಣ ಪುಟ್ಟ ವಿಚಾರಗಳಲ್ಲಿ ನಿರ್ಲಕ್ಷ್ಯ ತೋರಿಸಿದ್ದಾರೆ. ಇದನ್ನ ಅಂದ್ರೆ ದೇಶದ ಭದ್ರತೆಗೆ ಪ್ರಶ್ನಾರ್ಥಕ ಚಿಹ್ನೆ ಅನ್ನೋ ಲೆವೆಲ್ಗೆ ನಾನಂತೂ ನೋಡೋದಿಲ್ಲ ಇದನ್ನು. ಹೌದು, ನಾನಂತೂ ನೋಡೋದಿಲ್ಲ. ದೇಶ ಭದ್ರವಾಗಿದೆ, ದೇಶ ಸುಭದ್ರವಾಗಿದೆ, ಅದಕ್ಕೆ ಅಂಕಿ ಸಂಖ್ಯೆಗಳು ಹೇಳ್ತಾ ಇವೆ. ಇಂಟರ್ನಲ್ ಸೆಕ್ಯೂರಿಟಿ ವೈಸು ನಿಮಗೆ ಏನೋ ಕಾಶ್ಮೀರವನ್ನು ಹೊರತುಪಡಿಸಿದ್ರೆ ಭಯೋತ್ಪಾದನೆ ಎಷ್ಟಿದೆ, ಎಲ್ಲಿದೆ, ಕಾಶ್ಮೀರದಲ್ಲಿ ಹೆಂಗಿದೆ, ಪಾಠ ಕಲಿಯಬೇಕು. ಅಧಿಕಾರದಲ್ಲಿದ್ದಾಗ ನಾವೇ ನೋಡಿದೀವಿ, ಇದೇ ಮುಂಬೈಯಲ್ಲಿ ರಸ್ತೆಗಳಲ್ಲಿ ಜೈಪುರ್ ಬಾಂಬ್ ಬ್ಲಾಸ್ಟ್, ಅಹಮದಾಬಾದ್ ಬೆಂಗಳೂರು ಬಾಂಬ್ ಬ್ಲಾಸ್ಟ್, ತಿರ್ಗಾ ದೆಹಲಿಯಲ್ಲಿ 2 ಸಲ ಬಾಂಬ್ ಬ್ಲಾಸ್ಟ್, ಮುಂಬೈಯಲ್ಲಿ 2 ಸಲ ಬಾಂಬ್ ಬ್ಲಾಸ್ಟ್. ನಾಗರಿಕರು ಕಳೆದ 9 ವರ್ಷಗಳಿಂದ ಸೇಫ್ ಆಗಿದ್ದಾರೆ. ರವೀಂದ್ರ ರೇಷ್ಮೆ ಅವರು ಆತರ ಎಲ್ಲ ಸುಮ್ನೆ ಏನೋ ದೇಶದ ಸಂಸತ್ ಮೇಲೆ ದಾಳಿ ಆಗಿದೆ ಅದು ಗೊತ್ತಿದೆ, ಅದನ್ನ ಇಟ್ಕೊಂಡ್ಬಿಟ್ಟು ಅವ್ರು ಇಡೀ ದೇಶಕ್ಕೇನೆ ಅಭದ್ರತೆ ಕಾಡ್ಬಿಟ್ಟಿದೆ ಅಂತ ಜನರಲೈಸ್ ಮಾಡೋದು ಬೇಡ. ಯಾರು ಮಾಡಿದ್ರು ಸರಿ, ಇದನ್ನ ಇದ್ರಲ್ಲಿ ಏನ್ ಗೊತ್ತಾ ಅಜಿತ್, ರಾಜಕೀಯ ಮಾಡಬಾರ್ದು ಅಂತ ಅದನ್ನೇ ಹೇಳಿದ್ರು ಅಮಿತ್ ಶಾ ಅವರು, ಅದನ್ನೇ ಹೇಳಿದ್ರು. ನಿಮ್ ರಿಯಾಕ್ಷನ್ ತಗೊಳ್ತೀನಿ, ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.